ದೌರ್ಜನ್ಯ ತೊಂದರೆಗೊಳಗಾಗುವ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಒದಗಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಮೂಲಕ ಜಾರಿಗೊಳಿಸಿರುವ ಅಕ್ಕಪಡೆ ವಾಹನಕ್ಕೆ ಮಣಿಪಾಲ ರಾಜತಾದ್ರಿಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಚಾಲನೆ ನೀಡಲಾಗಿದೆ. ಅಕ್ಕಪಡೆ ವಾಹನಕ್ಕೆ ಚಾಲನೆ ನೀಡಿ ಜಿಲ್ಲಾಧಿಕಾರಿ ಸ್ವರೂಪ್ ಟಿಕೆ ಮಾತನಾಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಸಹಭಾಗಿತ್ವದಲ್ಲಿ ಈ ಅಕ್ಕಪಡೆ ಕಾರ್ಯನಿರ್ವಹಿಸಲಿದೆ. ನಗರ ಪ್ರದೇಶದಲ್ಲಿ ದೌರ್ಜನ್ಯಕ್ಕೊಳಗಾಗುವ ಹೆಣ್ಣು ಮಕ್ಕಳಿಗೆ ತ್ವರಿತಗತಿಯಲ್ಲಿ ರಕ್ಷಣೆ ಒದಗಿಸುವ ನಿಟ್ಟಿನಲ್ಲಿ ಈ ಅಕ್ಕಪಡೆಯನ್ನು ರಚಿಸಲಾಗಿದೆ. ಮಹಿಳಾ ಸಬಲೀಕರಣ ನಿಟ್ಟಿನಲ್ಲಿ ಇದೊಂದು ಮಹತ್ವದ ಯೋಜನೆಯಾಗಿದೆ. ದೌರ್ಜನ್ಯ ಸಂಕಷ್ಟಕ್ಕೊಳಗಾಗುವ ಹೆಣ್ಣು ಮಕ್ಕಳು ಈ ಅಕ್ಕಪಡೆಯನ್ನು ಸಂಪರ್ಕಿಸಬಹುದು ಎಂದಿದ್ದಾರೆ. ಇಂದು ಉಡುಪಿ ಜಿಲ್ಲೆಯಲ್ಲಿ ಅಕ್ಕಪಡೆಯ ಲಾಂಚ್ ಮಾಡಿದ್ದೀವಿ. ಇದು ವಿಮೆನ್ ಅಂಡ್ ಚೈಲ್ಡ್ ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ನಮ್ಮ ಪೊಲೀಸ್ ಇಲಾಖೆಯ ಸಹಭಾಗಿತ್ವದಲ್ಲಿ ನಡೆಯುವಂತಹ ಒಂದು ಯೋಜನೆ. ಇದು ಒಂದು ಬಹಳ ಇಂಪಾರ್ಟೆಂಟ್ ಪ್ರಮುಖವಾದ ಮಹತ್ವಾಕಾಂಕ್ಷಿ ಯೋಜನೆ. ಇದು ನಮ್ಮ ಸಿಟಿ ಏರಿಯಾದಲ್ಲಿ ಎಲ್ಲಿಯಾದರೂ ಹೆಣ್ಮಕ್ಳಿಗೆ ದೌರ್ಜನ್ಯದಲ್ಲಿ ಒಳಪಡುವಂತಹ ಹೆಣ್ಮಕ್ಳಾಗ್ಲಿ ಅಥವಾ ಯಾವುದೇ ರೀತಿಯಲ್ಲಿ ಒಂದು ಸುರಕ್ಷತೆ ಇಲ್ಲ ಅನ್ನೋ ಭಾವನೆ ಯಾವುದೇ ಹೆಣ್ಮಕ್ಳಿಗೆ ಇರಬಾರ್ದು ಅಂತ ಹೇಳಿ ಒಂದು ಮಹಿಳಾ ಸಬಲೀಕರಣದ ದಾರಿಯಲ್ಲಿ ಇದೊಂದು ಮಹತ್ವವಾದ ಒಂದು ಯೋಜನೆ ಆಗಿದೆ, ಸರ್ಕಾರದ ಒಂದು ಯೋಜನೆ ಆಗಿದೆ. ಸೊ ಇದರಲ್ಲಿ 4 ಜನ ಹೋಮ್ ಗಾರ್ಡ್ಸ್ ಇರ್ತಾರೆ, ಮತ್ತೆ ನಮ್ಮ ಪೊಲೀಸ್ ವತಿಯಿಂದ ಪೊಲೀಸ್ ಇಲಾಖೆಯಿಂದ ಡ್ರೈವರ್ಸ್ ಇರ್ತಾರೆ. ಸೊ ಇವರು 2 ಶಿಫ್ಟ್ ನಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಯಾವುದೇ ಹೆಣ್ಮಕ್ಳು ಅವರಿಗೆ ಅವಶ್ಯಕತೆ ಇದ್ದಲ್ಲಿ ಅವರಿಗೆ ಕಾಲ್ ಮಾಡ್ಬೋದು, ಅವ್ರನ್ನ ಕರೆದು ಸಪೋರ್ಟ್ ತಗೋಬಹುದು. ಉಡುಪಿಯಲ್ಲಿ ಅಕ್ಕಪಡೆದು ಚಾಲನೆ ಆಗಿದೆ. 4 ಜನ ಹೋಮ್ ಗಾರ್ಡ್ಸು ಮಹಿಳೆಯರು, ಅದೇ ರೀತಿ ಒಬ್ಬರು ಪೊಲೀಸ್ ಡ್ರೈವರು ಈ ತಂಡದಲ್ಲಿ ಇರ್ತಾರೆ. ಈ 4 ಜನ ಹೋಮ್ ಗಾರ್ಡ್ಸ್ಗೆ 2020ರಲ್ಲಿ ಉಡುಪಿಯಲ್ಲಿ ಇದಕ್ಕೆ ಮುಂಚೆ ಅಬ್ಬಕ್ಕ ಪಡೆ ಅಂತ ಹೇಳಿ ಒಂದು ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಅಲ್ಲಿ ಒಂದು ಟೀಮ್ ಫಾರ್ಮ್ ಮಾಡಿದ್ವಿ. ಆವಾಗ ಏನು ಟ್ರೈನಿಂಗ್ ಕೊಟ್ಟಿದ್ದೀವಿ ಅದೇ ಇನ್ಸ್ಪೆಕ್ಟರ್ ವಯಲೆಟ್ ಫೆಮಿನಾ ಮೇಡಮ್ ಇವರಿಗೂ ಟ್ರೈನಿಂಗು ಕೊಟ್ಟಿದ್ದಾರೆ. ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಟ್ರೈನಿಂಗ್ ಕೊಟ್ಟಿದ್ದಾರೆ ಸ್ಕೀಮ್ ಬಗ್ಗೆ, ಒಂದು ಕಾರ್ಯಕ್ರಮಗಳ ಬಗ್ಗೆ. ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸುಮಾರು 1 ವಾರ ಸತತ ಟ್ರೈನಿಂಗ್ ಅವರಿಗೆ ಕೊಟ್ಟಿದ್ದೀವಿ, ಯಾವ ರೀತಿಯಲ್ಲಿ ಎಮರ್ಜೆನ್ಸೀಸ್ ಬಂದಾಗ ರೆಸ್ಪಾಂಡ್ ಮಾಡಬೇಕು ಅಂತ.